ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡಿ ಅನ್ಕೋಬಹುದು ಏನಪ್ಪ ಇದು ಡೆವಿಲ್ ಅಪ್ಡೇಟ್ ಅಂತ ಹಾಕ್ಬಿಟ್ಟಿದ್ದಾನೆ, ಏನು ಕಥೆನೋ ಅಂತ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಡ ಮಾಡೋಕೆ ಹೋಗಲ್ಲ, ವಿಡಿಯೋ ಬೇಗ ಶುರು ಮಾಡ್ತೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಸಿನಿಮಾ ಅನ್ನುವಂಥ ಒಂದು ಮೀಡಿಯಾ ಏನಿದೆ, ಸೊ ಸಿನಿಮಾನು ಕೂಡ ಒಂದು ಮಾಧ್ಯಮ ಇದ್ದ ಹಾಗೆಯೇ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಒಂದು ಟೆಲಿವಿಷನ್ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಸೊ ಸಿನಿಮಾನು ಕೂಡ ಒಂದು ರೀತಿಯಲ್ಲಿ ಮಾಧ್ಯಮದ ಥರನೇ. ಏನಂತಂದರೆ ಎಲ್ಲ ರೀತಿಯಾದಂಥ ಒಂದು ಆಡಿಯನ್ಸ್ಗಳನ್ನ ಅವ್ರದ್ದೇ ಆದಂಥ ಒಂದು ಮೀಡಿಯಾಗಳು ಬಿಲ್ಡ್ ಮಾಡಿರುತ್ತೆ. ಸೊ ಟೆಲಿವಿಷನ್ ಮೀಡಿಯಾಗೆ ಅದರದ್ದೇ ಆದಂಥ ಒಂದು ಆಡಿಯನ್ಸ್ಗಳನ್ನ ಬಿಲ್ಡ್ ಮಾಡ್ಕೊಂಡಿರುತ್ತೆ. ಸೋಷಿಯಲ್ ಮೀಡಿಯಾನು ಕೂಡ ಅದರದ್ದೇ ಆದಂಥ ಆಡಿಯನ್ಸ್ಗಳನ್ನ ಬಿಲ್ಡ್ ಮಾಡ್ಕೊಂಡಿರುತ್ತೆ. ಸಿನಿಮಾ ಕೂಡ ಹಾಗೆಯೇ ಅದರದ್ದೇ ಆದಂಥ ಆಡಿಯನ್ಸ್ಗಳನ್ನ ಬಿಲ್ಡ್ ಮಾಡಿಕೊಂಡಿರುತ್ತೆ. ಸೊ ಇಲ್ಲಿ ಏನಪ್ಪ ಮೇನಾಗಿ ಹೇಳ್ತಾ ಇರೋದು ನಾನು ಈ ವಿಚಾರ ಯಾಕೆ ಅನ್ನೋದಾಯಿತು ಅಂತಂದರೆ, ಎಲ್ರಿಗೂ ಅವ್ರದ್ದೇ ಆದಂಥ ರುಚಿ ಅಭಿರುಚಿಗಳಿರುತ್ತೆ ಸಿನಿಮಾ ನೋಡೋದಾಗಿರ್ಬೋದು. ಯಾಕೆಂತಂದರೆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡೋದು ಅಂದರೆ, ಒಂದು ಫ್ಯಾನ್ ಬೇಸ್ ಅನ್ನೋದು ಬಂತು ಅಂತಂದರೆ, ಸೊ ಫ್ಯಾನ್ ಬೇಸಲ್ಲಿ ಸಿನಿಮಾ ನೋಡೋ ಆಡಿಯನ್ಸ್ಗಳು ಒಂದು ಕಡೆ ಇರ್ತಾರೆ. ಸೊ ಇನ್ನೊಂದು ಕಡೆ ಬಂದ್ಬಿಟ್ಟು ಎಂಟರ್ಟೈನ್ಮೆಂಟ್ ಆಡಿಯನ್ಸ್ ಅಂತ ಒಂದು ಕಡೆ ಇರ್ತಾರೆ. ಸೊ ಇನ್ನೊಂದು ಕಡೆ ಬಂದ್ಬಿಟ್ಟು ಕಂಟೆಂಟ್ ಓರಿಯೆಂಟೆಡ್ ಆಡಿಯನ್ಸ್ ಅಂತ ಒಂದು ಕಡೆ ಇರ್ತಾರೆ. ಸೊ ಈ ಮೂರು ಕ್ಯಾಟಗರಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಸೊ ಫ್ಯಾನ್ ಬೇಸ್ ಆಡಿಯನ್ಸ್ ಅಂತ ನೋಡೋದಾಯಿತು ಅಂದರೆ, ಸೊ ಫ್ಯಾನ್ಸ್ ತುಂಬಾ ಒಂದು ಕ್ರೇಜಲ್ಲಿ ಇರ್ತಾರೆ. ಅವರವರ ಅಭಿಮಾನಿಗಳ ಸಿನಿಮಾ ಫ್ಯಾನ್ಸ್ಗಳ ಸಿನಿಮಾ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡಲಿಕ್ಕೆ ತುಂಬಾ ಒಂದು ಉತ್ಸುಕರಾಗಿರ್ತಾರೆ. ತುಂಬಾ ಖುಷಿಯಾಗಿ ಒಂದು ರೀತಿಯಲ್ಲಿ ಹಬ್ಬದ ಥರ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ವೇಟಿಂಗಲ್ಲಿ ಒಂದು ಮಜ್ಜುವಾಗಿ ಸಿನಿಮಾನ ಒಂದು ಓಪನಿಂಗ್ ಮಾಡಿಸ್ತಾರೆ. ಸಖತ್ತಾಗಿ ಸಿನಿಮಾನ ನೋಡಿ ಎಂಜಾಯ್ ಕೂಡ ಮಾಡ್ತಾರೆ ಥಿಯೇಟ್ರಲ್ಲಿ. ಸೊ ಈ ಥರ ಆಡಿಯನ್ಸ್ಗಳು ಒಂದು ಕ್ಯಾಟಗರಿ ಆಯಿತು ಅಂದರೆ, ಸೊ ಇನ್ನೊಂದು ಕಡೆ ಎಂಟರ್ಟೈನ್ಮೆಂಟ್ ಆಡಿಯನ್ಸ್ ಅಂತ ಇರ್ತಾರೆ. ಎಂಟರ್ಟೈನ್ಮೆಂಟ್ ಆಡಿಯನ್ಸ್ ಅಂತಂದರೆ ಯಾವುದೇ ಸಿನಿಮಾ ರಿಲೀಸ್ ಆಗಲಿ, ಸೊ ಸ್ಟಾರ್ಡಮ್ ಸಿನಿಮಾ ಆಗಿರ್ಬೋದು, ಸ್ಟಾರ್ಡಮ್ ಸಿನಿಮಾ ಅಲ್ಲದೆ ಆಗಿರ್ಬೋದು, ಹೊಸಬ್ರ ಸಿನಿಮಾ ಆಗಿರ್ಬೋದು, ಸೊ ಯಾವುದೇ ಸಿನಿಮಾ ಒಂದು ಲ್ಯಾಂಗ್ವೇಜ್ ಕೂಡ ಅವ್ರಿಗೆ ಮ್ಯಾಟ್ರ್ ಆಗಲ್ಲ. ಸೊ ಎಲ್ಲ ರೀತಿಯಾದಂಥ ಸಿನಿಮಾಗಳನ್ನು ನೋಡ್ಬಿಟ್ಟು ಎಂಜಾಯ್ ಮಾಡುವಂಥ ಆಡಿಯನ್ಸ್ ಕೂಡ ಒಂದು ಕಡೆ ಇದ್ದಾರೆ. ಸೊ ಇನ್ನೊಂದು ಕಂಟೆಂಟ್ ಓರಿಯೆಂಟೆಡ್ ಆಡಿಯನ್ಸ್ ಅಂತ ನಾನು ಹೇಳಿದೆ ಫಸ್ಟ್ಗೆ ಯಾವಾಗಲೇ. ಸೊ ಕಂಟೆಂಟ್ ಓರಿಯೆಂಟೆಡ್ ಆಡಿಯನ್ಸ್ ಅಂತ ಬಂದಾಗ ಅವರು ಒಂದು ಕಂಟೆಂಟ್ ಅಂದರೆ ತುಂಬಾ ಒಂದು ಇಂಪಾರ್ಟೆನ್ಸ್ ಕೊಡುವಂಥದ್ದು. ಈ ಲವ್ ಸಬ್ಜೆಕ್ಟ್ ಆಗಿರ್ಬೋದು ಮತ್ತು ಗ್ಯಾಂಗ್ಸ್ಟರ್ ಆಗಿರ್ಬೋದು, ಸೊ ಈ ರೀತಿ ಇರ್ತಕ್ಕಂಥ ಒಂದು ನಾರ್ಮಲ್ ಜಾನರ್ಗಳೇನಿದ್ದಾವೆ, ಸೊ ಕಾಮನ್ ಆಗಿರುವಂಥ ಜಾನರ್ಗಳು ಇವೆಲ್ಲ. ಸೊ ಜಾನರ್ಗಳನ್ನು ಹೊರತುಪಡಿಸಿ ಒಂದು ಬೇರೆ ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾಗಳು ಬಂದಾಗ ಕಂಟೆಂಟ್ ಓರಿಯೆಂಟೆಡ್ ಏನು ಸಿನಿಮಾಗಳು ಬರುತ್ತೆ, ಸೊ ಆ ರೀತಿ ಸಿನಿಮಾಗಳು ನೋಡುವಂಥ ಆಡಿಯನ್ಸ್ಗಳು ಒಂದು ಕಡೆ ಇದ್ದಾರೆ. ಬಟ್ ಇವ್ರದಲ್ಲಿ ಒಂದು ಎರಡು ಕ್ಯಾಟಗರಿ ಬರುತ್ತೆ. ಸೊ ಸಿನಿಮಾದ ಕಾಂಟೆಂಟ್ ಒಂದು ಚೆನ್ನಾಗಿರುವಂಥ ಒಂದು ಕಾಂಟೆಂಟ್ ಇರಬೇಕು, ಸಿನಿಮಾಗೆ ಹೋದರೆ ಒಂದು ಕಂಟೆಂಟ್ ಇರಬೇಕು ಅನ್ನೋಂಥ ಒಂದು ಆಡಿಯನ್ಸ್ ಒಂದು ಕಡೆ ಇದ್ದಾರೆ. ಸೊ ಇವರು ಎರಡು ರೀತಿಯಲ್ಲಿ ಬರ್ತಾರೆ ಅಂತ ಹೇಳಿದೆ. ಒಂದು ಥಿಯೇಟ್ರಿಗೆ ಹೋಗಿ ನೋಡೋರು ಇದ್ದಾರೆ. ಸೊ ಇನ್ನೊಂದು OTT ಪ್ಲಾಟ್ಫಾರ್ಮ್ ಸಬ್ಸ್ಕ್ರಿಪ್ಷನ್ ನೋಡೋ ಆಡಿಯನ್ಸ್ ಕೂಡ ಇದ್ದಾರೆ. ಸೊ ಈ ವಿಚಾರ ಯಾಕೆ ಹೇಳಿದೆ ಅಂತಂದರೆ, ತುಂಬ ಜನ ಒಂದು ರಿಲೇಟೆಡ್ ಆಫ್ ಸಿನಿಮಾಗಳು ಯಾವ್ಯಾವ ರೀತಿ ಒಂದು ಆಡಿಯನ್ಸ್ಗಳು ಬಿಲ್ಡ್ ಆಗಿದ್ದಾರೆ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಒಂದು ಚಿಕ್ಕದಾಗಿ ನಿಮಗೆ ತಿಳಿಸ್ಬೇಕು ಅಂತ ಅನಿಸ್ತು ನನಗೆ. ಸೊ ಹಾಗಾಗಿ ತಿಳಿಸಿದೆ. ಸೊ ಇವತ್ತಿನ ವಿಚಾರ ಬಂದ್ಬಿಟ್ಟು ಡೆವಿಲ್ನ ಅಪ್ಡೇಟ್ ಅಂತ ಹಾಕಿದ್ದೆ. ನೀವೆಲ್ಲ ನೋಡಿ ಏನಪ್ಪ ಡೆವಿಲ್ ಅಪ್ಡೇಟ್ ಹೀಗೆ ಬರೋಕ್ಕೆ ಸಾಧ್ಯ ಹಾಗೆ ಹೇಗೆ ಅಂತ. ಈಗ ಸದ್ಯಕ್ಕೆ ಗೊತ್ತಿರೋ ಹಾಗೆ ದರ್ಶನ್ ಅವರು ಒಂದು ಕೊಲೆ ಆರೋಪದಲ್ಲಿ ಒಂದು ಎನ್ಕ್ವೈರಿಯಾಗಿ ಒಂದು ಅರೆಸ್ಟ್ ಆಗಿರುವಂಥದ್ದು, ತನಿಖೆ ನಡೀತಾ ಇರುವಂಥದ್ದು ಒಂದು ಕಡೆ ಇರುವಂಥದ್ದು ವಿಚಾರ, ಅದು ಒಂದು ಕಡೆ ಆಯಿತು ಅಂತಂದರೆ, ಸೊ ಡೆವಿಲ್ ಸಿನಿಮಾ ಅನ್ನುವಂಥದ್ದು ವೇಟಿಂಗಲ್ಲಿ ಇದ್ವಿ. ಸೊ ಇನ್ ಕೇಸ್ ಏನಾದರೂ ಈ ಇನ್ಸಿಡೆಂಟ್ ಆಗದೇ ಇದ್ದಿದ್ರೆ ಇಷ್ಟೊತ್ತಿಗೆ ಡೆವಿಲ್ನ ಇನ್ನೊಂದು ಅಪ್ಡೇಟ್ ಬಂದಿರೋದು ಅಂತ ನನಗೆ ಅನ್ನಿಸ್ತು. ಬರ್ತಾ ಇತ್ತು ಇಷ್ಟು ಜುಲೈ ಒಂದು ಎಂಡಲ್ಲಿ ಒಂದು ಅಪ್ಡೇಟ್ ಖಂಡಿತವಾಗ್ಲೂ ಬರ್ತಾ ಇತ್ತು. ಯಾಕಂದರೆ ಡೆವಿಲ್ ಸಿನಿಮಾದ ಒಂದು ಟೀಮ್ ಏನಿದೆ ತುಂಬಾ ಒಂದು ಹೈ ಸ್ಪೀಡಾಗಿ ಪ್ರೋಸೆಸ್ಸಲ್ಲಿ ಹೋಗ್ತಾ ಇತ್ತು, ಒಂದು ಸ್ಪೀಡಲ್ಲಿ. ಸೊ ಈ ಇನ್ಸಿಡೆಂಟ್ ಆದಮೇಲೆ ಎಲ್ರಿಗೂ ಗೊತ್ತಿರೋ ಹಾಗೆ ಶೂಟಿಂಗ್ ಕೂಡ ಸ್ಟಾಪ್ ಆಗಿದೆ. ಅನ್ಕೋಬೋದು ಈ ಒಂದು ಅಪ್ಡೇಟ್ ಅಂತ ಒಂದು ವಿಡಿಯೋ ಯಾಕೆ ಮಾಡಿದೆ ನಾನು ಅಂತ ನಿಮಗೆಲ್ಲ ಅನಿಸ್ತಿರ್ಬೋದು. ಬಟ್ ನಾನು ಒಬ್ಬ ಒಂದು ಸಿನಿಮಾ ಒಂದು ರಿಲೇಟೆಡ್ ಆಗಿ ವಿಡಿಯೋ ಮಾಡುವಂಥ ಒಬ್ಬ ಯೂಟ್ಯೂಬರ್ ಆಗಿ, ಸೊ ನನಗೇನಪ್ಪ ಅಂತಂದರೆ ಒಂದು ಸಿನಿಮಾಗಳು ಬರಬೇಕು ಇಂಡಸ್ಟ್ರಿಗೆ ಮತ್ತು ಥಿಯೇಟರ್ಸ್ಗಳಿಗೆ ಮತ್ತು ಎಲ್ಲ ಒಂದು ಇದ್ರ ಕಡೆಗೂ ಕೂಡ ಒಂದು ಸಮತೋಲನತೆ ಕಾಪಾಡ್ಕೋಬೇಕು ಅನ್ನುವಂಥದ್ದು. ಬಟ್ ಈ ಒಂದು ಇನ್ಸಿಡೆಂಟ್ ಆದಮೇಲೆ ಸೊ ಡೆವಿಲ್ ಶೂಟಿಂಗ್ ನಿಂತ್ಕೊಂಡಿರುವಂಥದ್ದು ವಿಚಾರ ಎಲ್ಲರಿಗೂ ಗೊತ್ತು. ಸೊ ಈಗ ಸದ್ಯದ ಮಟ್ಟಿಗೆ ಹೇಳಬೇಕು ಅಂದರೆ ಡೆವಿಲ್ನ ಸಿನಿಮಾದ ಯಾವುದೇ ಅಪ್ಡೇಟ್ಸ್ಗಳು ಇಲ್ಲದೆ ಕಾರಣ ಸೊ ಅಭಿಮಾನಿಗಳು ಕೂಡ ಒಂದು ಕಡೆ ಬೇಜಾರಾಗಿರ್ಬೋದು. ಆ್ಯಂಡ್ ಅಭಿಮಾನಿಗಳು ಕೂಡ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ದರ್ಶನ್ ಸರ್ ಅಭಿಮಾನಿಗಳು ಕೂಡ ಏನಪ್ಪ ಅಂದರೆ, ನಾವು ಸಿನಿಮಾ ನೋಡಲ್ಲ ಅಂತ ಅನ್ನೋಂಥ ನಿರ್ಧಾರ ಮಾಡಿದ್ದಾರೆ. ನಾವು ಡೆವಿಲ್ ಬರೋ ತನಕ, ದರ್ಶನ್ ಅವ್ರು ರಿಲೀಸ್ ಆಗೋ ತನಕ ನಾವು ಯಾವ ಸಿನಿಮಾನು ನೋಡಲ್ಲ ಅಂತ ಒಂದು ಡಿಸೈಡ್ ಮಾಡಿದ್ದಾರೆ. ಕಾಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕಾಮೆಂಟ್ ಮಾಡ್ತಾ ಇರ್ತಾರೆ ಆ ರೀತಿಲಿ. ಬಟ್ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವರವರು ಒಂದು ಸಿನಿಮಾ ಅನ್ನುವಂಥದ್ದು ಅವ್ರವ್ರ ಇಷ್ಟ. ನಾನು ಆಗಲೇ ಹೇಳಿದಾಗಲೇ 3 ಕೈಂಡ್ ಆಫ್ ವೆರೈಟೀಸ್ ಆಡಿಯನ್ಸ್ಗಳು ಇರ್ತಾರೆ. ಅದು ಸಿನಿಮಾ ನೋಡುವಂಥದ್ದು ಅವ್ರವ್ರಿಗೆ ಬಿಟ್ಟಂಥ ಅವರ ಪರ್ಸ್ನಲ್ ವಿಚಾರ ಅಂತ ಹೇಳ್ಬೋದು. ಬಟ್ ನನಗೆ ಒಂದು ವಿಚಾರವನ್ನು ಮಾಡಿದಾಗ ಡೆವಿಲ್ನ ಒಂದು ಪ್ರೋಸೆಸ್ನ ನಾನು ನೋಡ್ತಾ ಇದ್ದೆ. ಸೊ ಒಂದು ಶೂಟಿಂಗ್ ಸ್ಕೆಡ್ಯೂಲ್ಗಳಾಗಿರ್ಬೋದು, ಡೇ ಆ್ಯಂಡ್ ನೈಟ್ ಕೂಡ ಎಫರ್ಟ್ ಹಾಕಿ ಶೂಟಿಂಗ್ ಮಾಡ್ತಾ ಇತ್ತು ಟೀಮು. ಬಟ್ ಈಗೇನಾದರೂ ಒಂದು ಈ ಇನ್ಸಿಡೆಂಟ್ ಆಗದೇ ಇದ್ದಿದ್ರೆ ಖಂಡಿತವಾಗ್ಲೂ ಒಂದು ಏನಾದರೂ
ಮೇಜರ್ ಒಂದು ದೊಡ್ಡ ಅಪ್ಡೇಟ್ ಬರ್ತಾ ಇತ್ತು ಅನ್ನುವಂಥದ್ದು. ಸೊ ಏನೇ ಇರಲಿ, ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಭಾವಿಸಿದ್ದೀನಿ. ಆ್ಯಂಡ್ ಆದಷ್ಟು ಬೇಗ ಎಲ್ಲ ಸಿನಿಮಾಗಳು ತೆರೆಗೆ ಬರಲಿ. ಆ್ಯಂಡ್ ಮುಂದಿನ ತಿಂಗಳು ಕೂಡ ನಮ್ಮ ದುನಿಯಾ ವಿಜಯ್ ಅವ್ರದ್ದು ಸಿನಿಮಾ ರಿಲೀಸ್ ಇದೆ ಆಗಸ್ಟಿಗೆ. ಸೊ ಭೀಮಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇದೇ ರೀತಿಲಿ ಎಲ್ಲ ಸಿನಿಮಾಗಳು ಬೇಗ ರಿಲೀಸ್ ಆಗ್ತಾ ಹೋಗಲಿ, ಎಲ್ಲ ಸಿನಿಮಾಗಳ ಅಪ್ಡೇಟ್ ಬರಲಿ ಅನ್ನುವಂಥದ್ದು. ಸೊ ಓವರಾಲ್ ಆಗಿ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ಎಲ್ಲ ಒಂದು ನಮ್ಮ ಕನ್ನಡ ಸಿನಿಮಾಗಳ ಒಂದು ಬೆಳವಣಿಗೆ ನೋಡ್ತಾ ಹೋಯಿತು ಅಂತ ಅಂದರೆ, ನಾನು ತುಂಬ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಸಿನಿಮಾ ರಿಲೀಸ್ ಆಗಿದೆ, ಥಿಯೇಟರ್ಗಳಿಗೆ ತುಂಬಾ ತೊಂದರೆಗಳಾಗ್ತಾ ಇದೆ. ಸೊ ಆದಷ್ಟು ಬೇಗ ಎಲ್ಲ ಸಿನಿಮಾಗಳು ಬೇಗ ರಿಲೀಸ್ ಆಗ್ತಾ ಹೋಗಲಿ. ಆಡಿಯನ್ಸ್ಗಳು ಥಿಯೇಟ್ರಿಗೆ ಬೇಗನೆ ಬಂದು ಸಿನಿಮಾನ ಹೌಸ್ಫುಲ್ ಆಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಆ್ಯಂಡ್ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.